ನಿನ್ನೆ ತಾನೇ ಈ ಲೆಸನ್ ಓದಿಸಿದ್ದೆ. ಇವತ್ತು ಕೇಳಿದ್ರೆ ಅಮ್ಮ ಗೊತ್ತಿಲ್ಲ. ಇದು ತುಂಬ ಪೇರೆಂಟ್ಸ್ಗೆ ಆಗೋ ಪ್ರಾಬ್ಲಮ್. ನಾವು ಅಂದ್ಕೊಳ್ತೀವಿ ಇಷ್ಟು ಚೆನ್ನಾಗಿ ಓದಿಸಿದ್ದೀನಿ ಮತ್ತೆ ಹೇಗೆ ಮರ್ತುಬಿಟ್ಟ ಅಂತ. ಆದರೆ ಮಕ್ಕಳು ಮರಿತಿದ್ದಾರೆ ಅಂದರೆ ಅವ್ರು ಸರಿಯಾಗಿ ಓದಿಲ್ಲ ಅಥವಾ ಗಮನ ಕೊಟ್ಟಿಲ್ಲ ಅಂತಲ್ಲ. ನಮ್ಮ ಬ್ರೈನ್ಗೆ ಒಂದು ಸಿಂಪಲ್ ರೂಲ್ ಇದೆ. ಯಾವ ಇನ್ಫಾರ್ಮೇಷನ್ ನಮಗೆ ಮತ್ತೆ ಮತ್ತೆ ಬೇಕಾಗಲ್ವೋ ಅದನ್ನು ಬ್ರೈನ್ ನಿಧಾನಕ್ಕೆ ಮರ್ತು ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು ಮ್ಯಾಥ್ಸ್ ಫಾರ್ಮುಲಾ ಓದಿದೆ ಅಂತ ಇಟ್ಕೊಳ್ಳಿ. ಅದನ್ನು 5 ಟೈಮ್ಸ್ ಓದಿದೆ ನನಗೆ ಗೊತ್ತು ಅಂತ ಅನಿಸುತ್ತೆ. ಆದರೆ ಬುಕ್ ಕ್ಲೋಸ್ ಮಾಡಿ ಈ ಫಾರ್ಮುಲಾ ಯೂಸ್ ಮಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡು ಅಂತಂದರೆ ಕನ್ಫ್ಯೂಷನ್ ಸ್ಟಾರ್ಟ್. ಯಾಕಂದರೆ ಓದಿದಾಗ ಗೊತ್ತಾಗೋದು ಬೇರೆ, ನೆನಪಿಂದ ಹೇಳೋದು ಬೇರೆ. ಹಾಗಾದರೆ ಪೇರೆಂಟ್ಸ್ ಏನು ಮಾಡ್ಬೋದು? ಫಸ್ಟು ಬುಕ್ ಕ್ಲೋಸ್ ಮಾಡಿ ಕೇಳಿ, ನೀನು ಇವಾಗ ಏನು ಓದಿದ್ದೆ ನನಗೆ ಎಕ್ಸ್ಪ್ಲೈನ್ ಮಾಡು ಅಂತ. ಎಲ್ಲ ನೆನಪಿರಬೇಕು ಅಂತ ಅಲ್ಲ, ನೆನಪಿರೋಷ್ಟು ಹೇಳಿ. ಸೆಕೆಂಡ್, ಏನು ಕಲಿತಾರೆ ಅದನ್ನು ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡಿ. ಪರ್ಸಂಟೇಜ್ ಕಲಿತಾ ಇದ್ದರೆ ಶಾಪಿಂಗ್ನಲ್ಲಿ ಯೂಸ್ ಮಾಡಿ. 1000 ರುಪೀಸ್ಗೆ 20% ಡಿಸ್ಕೌಂಟ್ ಅಂದರೆ ಎಷ್ಟು ಅಂತ. ಮೆಷರ್ಮೆಂಟ್ ಕಲಿತಾ ಇದ್ದರೆ ಮನೇಲೇ ಏನಾದರೂ ಮೆಷರ್ ಮಾಡಿಸಿ. ಸೈನ್ಸ್ನಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ಕಲಿತಾ ಇದ್ದರೆ ಹೊರಗಡೆ ಹೋಗಿ ಪ್ಲ್ಯಾಂಟ್ಸ್ ತೋರಿಸಿ. ಮಕ್ಕಳು ಕಲಿತಿದ್ದನ್ನು ಯೂಸ್ ಮಾಡಿದಾಗ ಅದು ಇನ್ನೂ ಚೆನ್ನಾಗಿ ನೆನಪಲ್ಲಿರುತ್ತೆ. ಮೂರನೇದು, ಒಂದೇ ಸಲ ಎಲ್ಲನೂ ತುಂಬಿಸೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ, ಮಗು ಮರಿತಿದೆ ಅಂದರೆ ಸ್ಟಡೀಸ್ನಲ್ಲಿ ವೀಕ್ ಅಂತ ಅರ್ಥ ಅಲ್ಲ. ನಾವು ಕೂಡ ಎಷ್ಟೋ ವಿಷಯ ಮರ್ತು ಬಿಡ್ತೀವಿ. ಎಜುಕೇಷನ್ ಅಂದರೆ ಎಕ್ಸಾಮ್ ಮುಗಿಯೋವರೆಗೂ ಆನ್ಸರ್ ನೆನ್ಪಿಟ್ಕೊಳ್ಳೋದಲ್ಲ, ಎಕ್ಸಾಮ್ ಆದಮೇಲೂ ಕಲಿತಿದ್ದನ್ನು ಲೈಫ್ನಲ್ಲಿ ಯೂಸ್ ಮಾಡೋಕ್ಕೆ ಬರಬೇಕು.